ಯಾರು ನಿಮಗೆ ಫಸ್ಟ್ ವಿಶ್ ಮಾಡ್ತಾರೆ ಸರ್? ಫಸ್ಟ್ ವಿಶ್ 100% ವೈಫ್ ಬರ್ತ್ಡೇ. ಸೊ ಫಸ್ಟ್ ವಿಶ್ ಆಬ್ವಿಯಸ್ಲಿ ಅಶ್ವಿನಿ ಮೇಡಮ್ ಇಂದ ಬರುತ್ತೆ. ಯಾರ ವಿಶ್ ನ ನೀವು ತುಂಬಾ ಮಿಸ್ ಮಾಡ್ತೀರಾ ಬರ್ತ್ಡೇ ಟೈಮಲ್ಲಿ? ಖಂಡಿತವಾಗ್ಲೂ ನನ್ನ ಪೇರೆಂಟ್ಸ್. ಅಂದ್ರೆ ಮೊದಲು ನನ್ನ ತಂದೆಯವರು, ಅವ್ರನ್ನ 2006 ಕಳ್ಕೊಂಡ್ವಿ. ಅದಾದ್ಮೇಲೆ 2017 ನಮ್ಮ ತಾಯಿ ಕಳ್ಕೊಂಡ್ವಿ. ಬಟ್ ತಂದೆಯವ್ರು ಕಳ್ಕೊಂಡಾದ್ಮೇಲೂ ಅವ್ರು ಇರ್ಲಿಲ್ಲ ಅಂತ ಒಂದು ಫೀಲಿಂಗ್ ಇರಲಿಲ್ಲ. ಈಗಲೂ ಇಲ್ಲ ಆಕ್ಚುಲಿ ಆ ಫೀಲಿಂಗ್. ಎಲ್ಲ ನಮ್ ಜೊತೆನೇ ಇದಾರೆ ಅಂತ ಅನ್ಸುತ್ತೆ. ರೈಟ್ ಹಿಯರ್. ಜೊತೆಗೆ ಏನಾಗುತ್ತೆ ಅಂದ್ರೆ ಒಂದ್ ತುಂಬಾ ಹೆಮ್ಮೆಯಿಂದ ಹೇಳ್ಕೊಡೋ ವಿಷಯ ಅಂದ್ರೆ, ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ಯಾರನ್ನೇ ಮೀಟ್ ಮಾಡಿದ್ರು ಎರಡನೇ ಮಾತಲ್ಲ, ಮೊದಲನೇ ಮಾತು ಬರೋದೇ ನಿಮ್ ತಂದೆಯವ್ರನ್ನ ಒಂದ್ಸಲಿ ಭೇಟಿ ಮಾಡಿದೀವಿ, ಅವ್ರ ಜೊತೆ ಏನೋ ಆಗಿತ್ತು, ಅವ್ರ ಜೊತೆ ಒಂದು ಸಂದರ್ಭ ಇತ್ತು. ಬೆಂಗಳೂರಿಂದ ಶುರು ಮಾಡ್ಕೊಂಡ್ರು ಕರ್ನಾಟಕದಲ್ಲಿ ಎಲ್ಲಾ ಜಾಗದಲ್ಲೂ ಒಂದು ರಸ್ತೆ, ಒಂದು ಸರ್ಕಲ್, ಅಥವಾ ಅವ್ರ ಹೆಸರಲ್ಲಿ ಮಾಡಿರುವಂತ ಒಂದು ಸ್ಟ್ಯಾಚೂಸ್, ಸೊ ಅದ್ರ ಹಿಂದೆ ಒಂದು ಕಥೆನೇ ಇರುತ್ತೆ ಅವ್ರದ್ದು ಅಲ್ವಾ. ಸೊ ಹಾಗಾಗಿ ಅದನ್ನ ಅವ್ರು ಮಿಸ್ ಮಾಡಿದ್ವಿ ಅಂತ ಅನ್ಕೊ ಬರ್ತ್ಡೇ ವಿಶಸ್ ನಮ್ಮ ತಂದೆಯವ್ರನ್ನ ಮಿಸ್ ಮಾಡ್ಕೊಂತೀವಿ. ಅದಾದ್ಮೇಲೆ ಕೂಡ ನಮ್ಮ ಸದಾ ರೀತಿಯಲ್ಲಿ ಬೆನ್ನೆಲುಬಾಗಿದೆ ಅಂತ ನನ್ನ ತಾಯಿ, ಅವರ ವಿಶ್. ಇನ್ಫ್ಯಾಕ್ಟ್ 11ನೇ ತಾರೀಕು ಬೆಳಿಗ್ಗೆನೆ ಫಸ್ಟ್ ವಿಶ್, ರಾತ್ರಿನ ವಿಶ್ ಮಾಡದೇ ಇದ್ರು ಖಂಡಿತವಾಗ್ಲೂ ಫಸ್ಟ್ ಹೋಗಿ ಆಶೀರ್ವಾದ ತೊಳ್ತಿರೋದು ನಮ್ಮ ತಾಯಿ ಹತ್ರ. ಸೊ ಹಾಗಾಗಿ ಅಲ್ಲಿ ವಿಶ್ ಬರುತ್ತೆ. ಆ ವಿಶ್ ನ ತುಂಬಾ ಜಸ್ಟ್ ಗೋಯಿಂಗ್ ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್ ಸರ್, ಚೈಲ್ಡ್ಹುಡ್ ಅಲ್ಲಿ ನಿಮ್ ಬರ್ಡೇಗೆ ಏನೇನ್ ರೆಡಿ ಆಗ್ತಿತ್ತು, ಅವಾಗ ಹೆಂಗ್ ಸೆಲೆಬ್ರೇಟ್ ಆಗ್ತಿತ್ತು? ಫಸ್ಟ್ ಟೆನ್ಷನ್ ಅಂದ್ರೆ ಫಸ್ಟ್ ಬರ್ತ್ಡೇ ಮಾಡ್ತಾರೋ ಇಲ್ವೋ ಅಂತ. ಯಾವ ಊರ್ಲಿರ್ತೀವಿ ಅಂತ ಗೊತ್ತಿಲ್ಲ. ನಾವೆಲ್ಲ ಇದ್ದಿದ್ದು ಚೆನ್ನೈ ಅಲ್ವಾ. ಸೊ ಏನಾಗ್ತಿತ್ತು, ಅಪ್ಪಾಜಿ ಅವ್ರ ಶೂಟಿಂಗ್ ಹೋಗ್ತಾನೆ, ಅಪ್ಪಾಜಿ ಮುಂಚೆ ಜೊತೆ ನಾನು ಶೂಟಿಂಗ್ ಹೋಗ್ಬಿಡ್ತಿದ್ದೆ. ಸೊ ಹಾಗಾಗಿ ಯಾವ ಊರ್ಲಿ ಇರ್ತಿದ್ವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಸೆಲೆಬ್ರೇಟ್ ಮಾಡ್ತಾರ, ಆಮೇಲೆ ಫಸ್ಟ್ ಹೊಸ ಬಟ್ಟೆ ಬರ್ಬೇಕು, ಅಲ್ಲೆಲ್ಲ ಹೋಗಿ ಶಾಪಿಂಗ್ ಮಾಡೋದು, ಆ ಶಾಪಿಂಗ್ ಆಗ್ಬೇಕು. ಫಸ್ಟ್ ಅಂದ್ರೆ ಏನೋ ಬಟ್ಟೆ ಒಂದು ಹೊಸದಾಗಿ ಹಾಕೊಂಡಿದೀವಿ ಅಂತ. ಅದಾದ್ಮೇಲೆ ಕಟಿಂಗ್ ದ ಕೇಕ್ ಒಂದಿರ್ಬೇಕು. ಆಮೇಲೆ ಯಾರ ಕೈಲಿ ಗಿಫ್ಟ್ ರ್ಯಾಪ್ ಆಗಿ ಬಾಕ್ಸ್ ಬರ್ತಾ ಇದೆ, ಹಂಗಂದ್ರೆ ಕೇಳಿಸ್ಕೊಂಡು ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ತೀರಾ ದಯವಿಟ್ಟು. ಆ ಗಿಫ್ಟ್ ರ್ಯಾಪ್ ಮಾಡೇ ಬರ್ಬೇಕು. ಅಪ್ಪಿತಪ್ಪಿಂದ ಫೋನ್ ಮಾಡಿ ಬಿಟ್ರೆ ಬರ್ತಾ ಇದ್ದೀನಿ, ಇವನ್ ಯಾವನ್ ಹೇಳಕ್ಕೆ, ಇಲ್ಲಿ ಈ ಮನುಷ್ಯನ್ ಯಾರು ಹೇಳಕ್ಕೆ, ಆ ಗಿಫ್ಟ್ ರ್ಯಾಪ್ ಅಲ್ಲಿ ಬರ್ಬೇಕು. ಹೌದು, ನಮಗೆ ಪ್ರಾಕ್ಟಿಕಲಿ ಬರ್ತಿದ್ದ ಗಿಫ್ಟ್ಸ್ ಏನಂದ್ರೆ ಪೆನ್ಸಿಲ್, ರಬ್ಬ, ಒಂದು ಜಾಮೆಟ್ರಿ ಬಾಕ್ಸ್ ಇರ್ಬೋದು, ಸ್ಟೋರಿ ಬುಕ್ಸ್ ಇರ್ಬೋದು. ಗಿಫ್ಟ್ಸ್ ಅಂದ್ರೆ ಬಾರಿ ಇಷ್ಟ. ಮಿಸ್ ಮಾಡ್ತೀರಾ ಸರ್ ಆ ಡೇಸ್ ನ? ಮಿಸ್ ಮಾಡ್ತೀರಾ? ಡೆಫಿನೆಟ್ಲಿ, ದಟ್ ವಾಸ್ ಸಮಥಿಂಗ್ ಬ್ಯೂಟಿಫುಲ್. ಅಲ್ಲ ಸರ್, ಆ ಸಣ್ಣ ಸಣ್ಣ ಖುಷಿಗಳು, ಆ ಖುಷಿಗಳು ಯಾರು ಮರೆಯಕ್ಕಾಗಲ್ಲ. ಸೊ ಬರ್ತ್ಡೇ ಅಂದ್ರೆ ಒಂದ್ ಪೇಪರ್ ಪ್ಲೇಟ್, ಒಂದ್ ಪೀಸ್ ಕೇಕ್, ಒಂದಿಷ್ಟು ಚಿಪ್ಸ್, ಒಂದ್ ಅರ್ಧ ಪಫ್. ಈ ರಸ್ನ ಗಿಸ್ನ ಏನಾದ್ರು ರಸ್ನ ಹಿಂಗೆ ಪೌಡರ್ ಸುರಿ, ಸಕ್ಕರೆ ಹಾಕಿ ತಿರುಗಿಸು, ಹಾಕೊಂಡ್ ಗ್ಲಾಸ್ ಕೊಡು ಅಷ್ಟೇ. 2 lines of that song for me please. ಯಾವುದು? ಬಾನದಾರಿಯಲ್ಲಿ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ.